ದೇವನಹಳ್ಳಿ ಭೂಸ್ವಾಧೀನ ಮಾತಿಗೆ ತಪ್ಪಿದ ಸರ್ಕಾರ, ರೈತರ ಅಕ್ರಮ ಬಂಧನ ಖಂಡನೀಯ. ರೈತ ಮುಖಂಡ ಎನ್ ಭರಮಣ್ಣ. ವಿಜಯನಗರ ಜಿಲ್ಲೆ ಕೊಟ್ಟೂರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೊಟ್ಟೂರು ಘಟಕದ ಪದಾಧಿಕಾರಿಗಳು ರಾಜ್ಯ ಉಪಾಧ್ಯಕ್ಷ ಎನ್ ಭರಮಣ್ಣರವರ ನೇತೃತ್ವದಲ್ಲಿ ತಾಲೂಕು ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಬೆಂಗಳೂರು ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಎಡಿಬಿ ನಡೆಸುತ್ತಿರುವ ಅಕ್ರಮ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೂಡಲೇ ಕೈ ಬಿಡಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ಮುಖಾಂತರ ಹಕ್ಕೊತ್ತಾಯ ಪತ್ರ ನೀಡಲಾಗಿದೆ. ತಹಶೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡಿದ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಪ್ಪ ಮಾತನಾಡಿದರು. ಸರ್ಕಾರದ ಅಕ್ರಮ ಸ್ವಾಧೀನ ಪ್ರಕ್ರಿಯೆ ಖಂಡನೀಯ. ಅದನ್ನು ವಿರೋಧಿಸಿ ರೈತರು ನಡೆಸಿದ ಚಳುವಳಿಯಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಪೊಲೀಸರು ರೈತರನ್ನು ಬಂಧಿಸಿರುವುದು ಪೊಲೀಸ್ ಇಲಾಖೆಯ ಅಕ್ರಮ ನಡೆ ಹಾಗೂ ಅಮಾನುಷ ವರ್ತನೆಗೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಕರ್ತವ್ಯ ಲೋಪವೆಸಗಿ ಅಕ್ರಮ ಮತ್ತು ಅಮಾನುಷವಾಗಿ ಧರಣಿ ನಿರತ ರೈತರ ಮೇಲೆ ದೌರ್ಜನ್ಯ ನಡೆಸಿ ಧರಣಿ ಬಂಧನ ಮಾಡಿರುವುದು ಖಂಡನೀಯವಾದದ್ದು. ಈ ಲೋಪಕ್ಕೆ ಕಾರಣರಾದ ಪೊಲೀಸ್ ಉಪ ಆಯುಕ್ತರಾದ ಸಚಿತ್ ಕುಮಾರ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕೆಂದು ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು. ಚನ್ನರಾಯಪಟ್ಟಣ ಹೋಬಳಿ 13 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಅಲ್ಲಿನ ರೈತರ ಭೂಮಿಯನ್ನು ಅವರಿಗೆ ಉಳಿಸಬೇಕು. ಮುಖ್ಯಮಂತ್ರಿಗಳು ಶೀಘ್ರವೇ ಈ ಕುರಿತು ತುರ್ತು ಸಭೆ ಕರೆದು ರೈತರ ಪರ ನಿಲುವು ತಾಳಿ ಅಗತ್ಯ ಕ್ರಮ ಜರುಗಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ರೈತ ಮುಖಂಡರಾದ ಚಪ್ಪರದಳ್ಳಿ ಕೊಟ್ರೇಶಪ್ಪ, ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘ ಜಿಲ್ಲಾ ಉಪಾಧ್ಯಕ್ಷ ಜಂಬೂರು ಮರಳುಸಿದ್ದಪ್ಪ, ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ, ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್, ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆ ಅಜ್ಜಪ್ಪ, ಕೆಎಸ್ ಜಯಪ್ರಕಾಶ್ ನಾಯಕ್ ಮಾತನಾಡಿದರು. ತಹಶೀಲ್ದಾರರಾದ ಜಿಕೆ ಅಮರೇಶ್ ರವರಿಗೆ ಹಕ್ಕೊತ್ತಾಯ ಪತ್ರ ನೀಡಲಾಯಿತು. ಪ್ರಗತಿಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ರೈತರು, ರೈತ ಮಹಿಳೆಯರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ ವಿಜಿ ವೃಷಭೇಂದ್ರ ಕೂಡ್ಲಿಗೆ. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ಬಿಡುವುದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಚಳುವಳಿ ನಿರತ ಧರಣಿ ನಿರತರನ್ನು ಅರೆಸ್ಟ್ ಮಾಡಿರುವ ಪೊಲೀಸ್ ಇಲಾಖೆಗೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬೇಕೇ ಬೇಕು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಭೂ ಕಬಳಿ ಮಾಡಿದಂತ ರೈತ ಸಿದ್ದರಾಮಯ್ಯಗೆ ಬೇಕೇ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಬಲೋ ಭಾರತ್ ಮಾತಾ ಕಿ ಜೈ. ಏನೇ ಬರಲಿ ಒಗ್ಗಟ್ಟಿರಲಿ. ದೇವನಹಳ್ಳಿ ತಾಲೂಕಿನಲ್ಲಿ ಬಡವರ ಆಸ್ತಿ ಕಬಳಿಸುತ್ತಿರುವ ಸರ್ಕಾರಕ್ಕೆ, ದೇವನಹಳ್ಳಿ ಬಡವರ ಆಸ್ತಿಯನ್ನು ಕಬಳಿಸುತ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು. ಬಗ್ಗೆ ವಿವರವಾಗಿ ಹೇಳ್ಬೇಕಂತ ಬಂಧುಗಳೇ, ಈ ದಿನ ನಮ್ಮ ಸರ್ಕಾರ ಹಸಿದು ಅನ್ನ ಕೊಡುವ ರೈತನ ಭೂಮಿಯನ್ನು ಕಬಳಿಸುವ ಒಂದು ಹಕ್ಕು ಅಂತಂದಿರತಕ್ಕಂಥದ್ದು ಬಹಳ ನಿಖರವಾಗಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಏನು 222-23 ಮಂದಿ ಕುಂತಾರಲ್ಲ ಚೇರ್ ಮೇಲೆ, ಇವತ್ತು ಅವರಿಗೆ ಅನ್ನ ನೀಡೋರು ಯಾರು ಅನ್ನೋದು ಅವರಿಗೆ ಅರಿವಿಲ್ಲ. ಆ ಅರಿವನ್ನು ಅವ್ರು ಗೊತ್ತಿದ್ರೆ ಇವತ್ತು ಸಾಗುವಳಿ ಮಾಡಿರ್ತಕ್ಕಂಥ ಭೂಮಿಗಳನ್ನು ಕೇವಲ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಿದ್ದಿಲ್ಲ. ಅಲ್ಲಿ ದಾವಣಗೆರೆಯಲ್ಲಿ ಹಂಗೆ ಮಾಡ್ತಿದ್ದಾರೆ, ದೇವನಹಳ್ಳಿಗೂ ಹಂಗೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಹಸಿದವರಿಗೆ ಅನ್ನ ಕೊಡೋರು ಯಾರು ಅಂತ ಒಂದು ರೈತ. ಈಗ ಆಗಲೇ ನಮ್ಮ ಸ್ನೇಹಿತ ಹೇಳಿದ, ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗ ಒಬ್ಬ ಮಹಿಳೆ ಇರಬೇಕಂತ ಅತ್ಯಂತ ಕಾನೂನು ಪೂರಕವಾಗಿ ಇರ್ತಕ್ಕಂಥ ಈ ಕಾನೂನು ಉಲ್ಲಂಘನೆ ಮಾಡ್ತಿದ್ದಾರೆ. ಮಾನ್ಯ ಆ ದಿನ ಅವರು ಮಾನ್ಯ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಒಂದು ಕಾನೂನು
ಸತ್ಯವಾಗಿ ಅದನ್ನು ನಡ್ಕೊಳ್ಬೇಕು. ಅದನ್ನು ನಡ್ಕೊಂಡು ಮಾತ್ರ ಇವತ್ತು ದಲಿತ ಪರ ಮತ್ತು ರೈತ ಪರ ಕಾರ್ಮಿಕರ ಪರ ಹೋರಾಟ ಮಾಡ್ತಾರೆ ಇವರು. ಅವರಿಗೆ ಅವರ ಬಗ್ಗೆ ಕಿಂಚತ್ತು ಇವರಿಗೆ ಇದೆ ಅಂತ ತಿಳ್ಕೊಳ್ತೀವಿ ಅಂತ ಒಂದು ಉದ್ದೇಶ ಈಗ ನಡೆದೈತಿ. ಇದರಿಂದ ನಮಗಂತೂ ಭಾಳ ನಿನ್ನೆ ಯಾರು ನೀರು ಕುಡಿದಲ್ಲ, ನಮ್ಮರು ಯಾರು ಊಟ ಕೂಡ ಮಾಡಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡೋಣ ಅಂತ ಇರ್ತೀವಿ ಇವತ್ತು. ಆದರೆ ಮನವಿ ಕೊಟ್ಟು ಅಷ್ಟೊಂದು ಸರಿ ಮನವಿ ಕೊಡೋಣ. ಇದಕ್ಕೆಲ್ಲ ಸ್ಪಂದಿಸಿದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ರೈತ ಬಂಧುಗಳಿಗೆ ನನ್ನ ಧನ್ಯವಾದಗಳು. ರೈತ ವಿರೋಧಿ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ರೈತರ ಚಳವಳಿಯಿಂದ ಬಂದಿರ್ತಂತ ನೆನಪಿಡ್ಕೋಬೇಕು. ಏನು ದೇವನಹಳ್ಳಿ 13 ಹಳ್ಳಿ ಜನ 1 ಎಕರೆ ಇರ್ಬೋದು, 2 ಎಕರೆ ಇರ್ಬೋದು, ಅವ್ರೇನು ಒಕ್ಕಲಿಗ ಸಹ ಕೆಲಸ ಮಾಡ್ತೀರಿ. ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟ ಭೂಮಿನ ಆ ಹಳ್ಳಿನ ತೀರಾ ಆ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡ್ತಿದ್ದೀರಿ. 1177 ದಿನ ಅಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಪ್ರಾಣ ಕೊಟ್ಟರು ಕೂಡ ರಕ್ತ ಕೊಟ್ಟರು ಆ ಭೂಮಿ ಬಿಡಕ್ಕಲ್ಲಂತ ರೈತರು ಪಟ್ಟಿಡಿದ್ದಾರೆ. ಇಡೀ ಕರ್ನಾಟಕದ ರೈತರ ಪ್ರಗತಿಪರ ಮತ್ತು ಎಲ್ಲ ಸಂಘ ಒಕ್ಕೂರಿನಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ನಾವೀಗ ಸವಾಲು ಹಾಕ್ತಿದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ಶೀಘ್ರವಾಗಿ ಆ 13 ಹಳ್ಳಿಗೆ ರೈತರ ಬಡ ಕುಟುಂಬ ರೈತರಿಗೆ ವಾಪಸ್ ತಗೋಬೇಕು ಕೂಡಲೇ. ಇಲ್ಲವಾದಲ್ಲಿ ಇಡೀ 224 ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಪ್ರಗತಿಪರ ಸಂಘ ಒಕ್ಕೂಟದಿಂದ ಜೈಲ್ ಚಳವಳಿ ಮಾಡೋದು ಸಿದ್ಧವಾಗದೇವು ಅಂತ ಹೇಳ್ತಾ ನಾವು ಒತ್ತಾಯಿಸಿದ್ದೇವೆ. ಇನ್ನು ಪರಿಹಾರ ಮಾಡಬೇಕು ಒತ್ತಾಯ ಮಾಡಿ ಅದನ್ನು ನಿಯಮಾನುಸಾರ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಧನ್ಯವಾದ.